ಸುಮಾರು ಏನು ತಮಿಳುನಾಡಿನ ಕರೂರಿನಲ್ಲಿ ನಡೆದಂತಹ ಈ ಒಂದು ಏನು ಕಾಲ್ ತುಳಿತದ ಒಂದು ದುರ್ಘಟನೆ ನಿಜಕ್ಕೂ ಕೂಡ ತಮಿಳುನಾಡು ಮಾತ್ರವಲ್ಲದೆ ಇಡೀ ಒಂದು ದೇಶದಲ್ಲಿನ ಒಂದು ದೊಡ್ಡ ದುರಂತ ಅಂತಲೇ ಹೇಳ್ಬೋದು. ಕಾರಣ ಏನಪ್ಪ ಅಂದರೆ ಸುಮಾರು 33ಕ್ಕೂ ಹೆಚ್ಚು ಜನ ಈ ಒಂದು ಘಟನೆಯಲ್ಲಿ ಗಾಯಗೊಂಡಿದ್ದಾರೆ. ಸುಮಾರು 30ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಲಾಗ್ತಿದೆ. ಈಗಾಗಲೇ ಏನು ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಏನು ಕರೂರು ಜಿಲ್ಲಾಧಿಕಾರಿಯನ್ನು ಏನು ಕರೂರು ಮೆಡಿಕಲ್ ಕಾಲೇಜ್ಗೆ ಏನು ಯಾರೆಲ್ಲ ಗಾಯಾಳುಗಳು ಅಡ್ಮಿಟ್ ಆಗಿದ್ದಾರೆ ಅದರ ಜೊತೆಗೆ ಏನು ಕರೂರಿನ ಸುತ್ತಮುತ್ತ ಅಕ್ಕಪಕ್ಕದ ಜಿಲ್ಲೆಗಳಿರುವಂತಹ ತಿರುಚಿ ಆಗಿರ್ಬೋದು ಇನ್ನಿತರ ಜಿಲ್ಲೆಗಳಲ್ಲಿ ಯಾವ ರೀತಿಯಾದಂತಹ ಸಿಚುವೇಶನ್ ಇದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಜೊತೆಗೆ ಸ್ಟಾಲಿನ್ ಅವರು ಕೂಡ ನಾಳೆ ಸುಮಾರು 10 ಗಂಟೆಗೆ ಏನು ಕರೂರು ಹಾಸ್ಪಿಟ್ಲಿಗೂ ಕೂಡ ಭೇಟಿಯನ್ನು ನೀಡಿ ಗಾಯಾಳುಗಳ ಒಂದು ಈ ಒಂದು ಘಟನೆಯ ಒಂದು ವಿವರವನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಇದರ ಜೊತೆಗೆ ಈ ಒಂದು ಘಟನೆಗೆ ಸಂತಾಪವನ್ನು ಸೂಚಿಸಿದರೆ ಏನು ನರೇಂದ್ರ ಮೋದಿ ಅವರು, ಜೊತೆಗೆ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಈ ಒಂದು ಘಟನೆಗೆ ಸಂತಾಪವನ್ನು ಸೂಚಿಸಿದ್ದಾರೆ. ನಿಜಕ್ಕೂ ಕೂಡ ಇಂಥ ಒಂದು ಘಟನೆ ನಡೀಬಾರ್ದಾಗಿತ್ತು. ತಮಿಳುನಾಡಿನಲ್ಲಿ ನಡೆದಂತಹ ಈ ಒಂದು ಘಟನೆ ಅದ್ರ ಜೊತೆಗೆ ಏನು ಯಾರೆಲ್ಲ ಏನು ತಮ್ಮ ಒಂದು ಮೃತರನ್ನು ಕಳ್ಕೊಂಡಿದ್ದಾರೆ ಅವರ ಒಂದು ಕುಟುಂಬಕ್ಕೆ ಶಾಂತಿ ಸಿಗಲಿ, ಜೊತೆಗೆ ಅವರ ಕುಟುಂಬಕ್ಕೆ ಈ ಒಂದು ನೋವನ್ನು ಭರಿಸುವಂತಹ ಶಕ್ತಿಯನ್ನು ದೇವರು ನೀಡಲಿ ಅಂತ ಹೇಳ್ಬಿಟ್ಟು ನರೇಂದ್ರ ಮೋದಿಯಾಗಿ ಸಾಕಷ್ಟು ಜನ ರಾಜಕೀಯ ಮುಖಂಡರು ಒಂದು ಟ್ವೀಟ್ ಮುಖಾಂತರವಾಗಿ ತಮ್ಮ ಸಂತಾಪವನ್ನು ಸೂಚಿಸಿದ್ದಾರೆ. ಇನ್ನು ಈ ಒಂದು ಘಟನೆಯ ಒಂದು ಏನು ಯಾವ ರೀತಿಯಾದಂತಹ ಈ ಒಂದು ಘಟನೆ ಆಯಿತು ಅನ್ನೋದನ್ನು ನೋಡೋದಾದರೆ ಏನು TVK ಸಂಸ್ಥಾಪಕ ನಟ ವಿಜಯ್ ಅವರು ಏನು ಸಾಕಷ್ಟು ಪಾಪ್ಯುಲಾರಿಟಿಯನ್ನು ಹೊಂದಿರುವಂತಹ ವ್ಯಕ್ತಿ, ಏನು ಅವರು ಈ ಕರೂರಿಗೆ ಸುಮಾರು 7:45ಕ್ಕೆ ಈ ಒಂದು ರ್ಯಾಲಿ ಆಗಮನ ಆಗುತ್ತೆ. ಈ ಒಂದು ರ್ಯಾಲಿಗೆ ನಮಗೆ ಬಂದಿರುವಂತಹ ಒಂದು ಪ್ರೈಮರಿ ಇನ್ಫಾರ್ಮೇಷನ್ ಪ್ರಕಾರವಾಗಿ ಸುಮಾರು 10,000 ಜನಕ್ಕೆ ಮಾತ್ರ ಅವಕಾಶವನ್ನು ಪರ್ಮಿಷನನ್ನು ತಗೊಂಡಿರ್ತಾರೆ ಅಂತ ಹೇಳ್ಬಿಟ್ಟು ಹೇಳಲಾಗ್ತಿದೆ. ಆದರೆ ಈ ಒಂದು ರ್ಯಾಲಿನಲ್ಲಿ ಸುಮಾರು 50,000 ಜನ ಜಮಾಯಿಸಿರ್ತಾರೆ. ಅಂದರೆ 1:5% ಜನ ಇಲ್ಲಿ ಜಮಾಯಿಸಿರ್ತಾರೆ. ಅದ್ರ ಜೊತೆಗೆ ಸಾಕಷ್ಟು ಚಿಕ್ಕ ಮಕ್ಕಳು ಕೂಡ, ಮಹಿಳೆಯರು ಕೂಡ ಈ ಒಂದು ರ್ಯಾಲಿಯಲ್ಲಿ ಕೂಡ ಭಾಗವಹಿಸಿರ್ತಾರೆ. ಮುಖ್ಯವಾಗಿ ಎಲ್ಲರ ಒಂದು ಉದ್ದೇಶ ಏನಪ್ಪ ಅಂತ ಅಂದರೆ ವಿಜಯ್ ಅವರನ್ನು ನೋಡಬೇಕು, ವಿಜಯ್ ಅವರನ್ನು ಕಣ್ತುಂಬಿಕೊಳ್ಬೇಕು ಅನ್ನೋ ಒಂದು ಆಸೆಯಿಂದ, ವಿಜಯ್ ಮೇಲಿನ ಒಂದು ಪ್ರೀತಿಯಿಂದಾಗಿ ಅವರು ಈ ಒಂದು ರ್ಯಾಲಿಯಲ್ಲಿ ಬಂದಿರ್ತಾರೆ. ಬಟ್ ಯಾವುದೇ ರೀತಿಯಾದಂತಹ ಪೂರ್ವ ಸಿದ್ಧತೆ ಈ ಒಂದು ರ್ಯಾಲಿಗೆ ಇರಲಿಲ್ಲ ಅಂತ ಹೇಳ್ಬಿಟ್ಟು ಈಗಾಗಲೇ ಮಾಹಿತಿ ಏನು ಅಲ್ಲಿನ ಜಿಲ್ಲಾಡಳಿತ ಮತ್ತು ಪೊಲೀಸ್ ADGP ಅವರು ಕೂಡ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ. ಅಂದರೆ ಏನು ಎಕ್ಸ್ಪೆಕ್ಟೇಷನ್ಗಿಂತ ಮೀರಿ ಜನ ಸೇರಿದ್ರಿಂದಾಗಿ ಈ ಒಂದು ದುರ್ಘಟನೆ ನಡೆದಂತ ಹೇಳಲಾಗ್ತಿದೆ. ಅದ್ರ ಜೊತೆಗೆ ಮತ್ತೊಂದು ಮುಖ್ಯವಾಗಿ ಗಮನಿಸಬೇಕಾಗಿರೋ ವಿಚಾರ ಏನಪ್ಪ ಅಂದರೆ ಅತಿ ಹೆಚ್ಚಿನ ಜನದಟ್ಟಣೆ ಇದ್ದಿದ್ದರಿಂದಾಗಿ ಏನು ಈ ಒಂದು ಕಾಲ್ ತುಳಿತ ಆದ ಕೂಡಲೇ ಆಂಬುಲೆನ್ಸ್ ಕೂಡ ಆ ಒಂದು ಜನರ ಮಧ್ಯದಲ್ಲಿ ಬರಲಿಕ್ಕೂ ಕೂಡ ಕಷ್ಟ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿರುವಂತಹ ಪ್ರತ್ಯಕ್ಷದರ್ಶಿಗಳು ಕೂಡ ಹೇಳ್ತಾ ಇದ್ದಾರೆ. ಅಲ್ಲಿಂದ ಏನು ಆಂಬುಲೆನ್ಸನ್ನು ನ್ಯಾವಿಗೇಟ್ ಮಾಡಲಿಕ್ಕೂ ಕೂಡ ಕಷ್ಟ ಆಯಿತು. ಆ ಸಂದರ್ಭದಲ್ಲಿ ಏನು TVK ಪಕ್ಷದಿಂದ ಕೆಲವರು ಯಾರೆಲ್ಲ ಒಂದು ಸ್ವಯಂ ಸೇವಕರಿದ್ದರು ಅವರು ಒಂದು ಚೈನ್ ಲಿಂಕನ್ನು ಮಾಡೋದ್ರ ಮುಖಾಂತರವಾಗಿ ಆಂಬುಲೆನ್ಸ್ಗೆ ದಾರಿಯನ್ನು ಮಾಡಿಕೊಟ್ರು ಅಂತ ಹೇಳ್ಬಿಟ್ಟು ಹೇಳಲಾಗ್ತಿದೆ. ಅದ್ರ ಜೊತೆಗೆ ಮತ್ತೊಂದು ಗಮನಿಸಬೇಕಾಗಿರುವಂಥ ವಿಚಾರ ಏನಪ್ಪ ಅಂದರೆ ಈ ಒಂದು ರ್ಯಾಲಿ ಆರಂಭವಾಗಿ ವಿಜಯ್ ಅವರು ಇನ್ನೇನು ತಮ್ಮ ಒಂದು ಭಾಷಣವನ್ನು ಮುಗಿಸ್ಬೇಕು ಅನ್ನೋ ಹಂತದಲ್ಲಿ ಒಂದು ಹುಡುಗಿ ಈ ಒಂದು ರ್ಯಾಲಿನಲ್ಲಿ ಮಿಸ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ವಿಜಯ್ ಅವರೇ ಕೂಡ ಏನು ಆ ಹುಡುಗಿ ಮಿಸ್ ಆಗಿರೋ ಬಗ್ಗೆ ಅನೌನ್ಸನ್ನು ಕೂಡ ಮಾಡ್ತಾರಂತ ಹೇಳಲಾಗ್ತಿದೆ. ಅದರ ಆ ಒಂದು ಅನೌನ್ಸನ್ನು ಮಾಡಿದ ನಂತರದಲ್ಲಿ ಆ ಹುಡುಗಿಯ ಯಾರು ಏನು ಅನ್ನೋದನ್ನು ಹುಡುಕುವಂತಹ ಪ್ರಯತ್ನದಲ್ಲಿ ಸೇರಿರುವಂಥ ಜನಸ್ತೋಮ ನಿರತರಾಗಿರುವಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆ ಈ ಒಂದು ಕಾಲ್ ತುಳಿತ ನಡೆದೋಗಿದೆ. ಏನು ನಡೀತಾ ಇದೆ ಅನ್ನೋ ಒಂದು ಏನು ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗಾಗಿ ಈ ಒಂದು ಘಟನೆ ನಡೆದೋಗಿದೆ. ಬಹುತೇಕ ಇಲ್ಲಿ ನೋಡೋದಾದರೆ ಮಹಿಳೆಯರು ಮತ್ತು 3 ಜನ ಮಕ್ಕಳು ಕೂಡ ಸೇರಿದ್ದಾರೆ. ಅಂದರೆ ಅವರಿಗೆ ಬಹುಶಃ ಉಸಿರುಗಟ್ಟಿ ಆ ಒಂದು ಜನಸ್ತೋಮದಲ್ಲಿ ಉಸಿರುಗಟ್ಟಿ ಈ ಒಂದು ತಮ್ಮ ಒಂದು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದ್ರೆ. ಈಗಾಗಲೇ ಸ್ಟಾಲಿನ್ ಅವರು ಏನು
ಸೆಂಥಿಲ್ ಬಾಲಾಜಿ ಅವರನ್ನು, ಅದರ ಜೊತೆಗೆ ಸುಬ್ರಹ್ಮಣ್ಯಂ ಅಲ್ಲಿ ಮಂತ್ರಿ ಆಗಿರುವಂತಹ ಸುಬ್ರಹ್ಮಣ್ಯ ಅವರನ್ನು ಕೂಡ ಆಸ್ಪತ್ರೆಗೆ ಕಳಿಸಿದರೆ ಅಲ್ಲಿನ ಒಂದು ವಸ್ತುಸ್ಥಿತಿಯನ್ನು ತಿಳ್ಕೊಂಡು ಅವರಿಗೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಬೇಕು ಮತ್ತು ತಕ್ಷಣಕ್ಕೆ ಏನೆಲ್ಲ ಕ್ರಮವನ್ನು ಕೈಗೊಳ್ಳಬೇಕು, ಯಾವೆಲ್ಲ ಸರ್ಕಾರಿ ಆಸ್ಪತ್ರೆಗಳು ಅಥವಾ ಪ್ರೈವೇಟ್ ಆಸ್ಪತ್ರೆಗಳು ಯಾವುದೆಲ್ಲ ಇದೆ ಸುತ್ತಮುತ್ತ ಇರುವಂತಹದ್ದು ಮ್ಯಾಕ್ಸಿಮಮ್ ಎಲ್ಲರನ್ನೂ ಕೂಡ ಈಗೇನು ಯಾರೆಲ್ಲ ವೈದ್ಯಾಧಿಕಾರಿಗಳು ತಕ್ಷಣಕ್ಕೆ ಸಿಗ್ತಾರೆ, ಅವೈಲಬಿಲಿಟಿ ಇದ್ದಾರೆ, ಅವರೆಲ್ಲರನ್ನೂ ಕೂಡ ಚೆಕ್ ಮಾಡಿ ಇಮ್ಮಿಡಿಯೇಟಾಗಿ ಎಲ್ಲರನ್ನೂ ಕೂಡ ಕಾರ್ಯಪ್ರವೃತ್ತರಾಗಿ ಈ ಒಂದು ದುರ್ಘಟನೆಯ ಸಂದರ್ಭದಲ್ಲಿ ಎಲ್ಲರೂ ಕೂಡ ಯುದ್ಧೋಪಾದಿನಲ್ಲಿ ಕೆಲಸವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಪ್ರಕಾರವಾಗಿ ಎಲ್ಲ ಅಧಿಕಾರಿಯಿಂದ ಹಿಡಿದು ಜನಪ್ರತಿನಿಧಿಗಳವರೆಗೂ ಕೂಡ ಸಾಕಷ್ಟು ಜಾಗೃತಿಯಿಂದ ಈ ಒಂದು ಸಂದರ್ಭದಲ್ಲಿ ಯಾರೆಲ್ಲ ಒಂದು ಗಾಯಾಳುಗಳಿದ್ದಾರೆ ಅವರಿಗೆ ಚಿಕಿತ್ಸೆಯನ್ನು ಕೊಡಲಿಕ್ಕೆ ನೆರವನ್ನು ಕೂಡ ನೀಡ್ತಾ ಇದ್ದಾರೆ. ಇದರ ಜೊತೆಗೆ ನಟ ವಿಜಯ್ ಅವರು ಏನು ಕರೂರು ರ್ಯಾಲಿಯನ್ನು ಮುಗಿಸ್ಕೊಂಡು ಈಗಾಗಲೇ ಅವರು ಚೆನ್ನೈಗೆ ಹೋಗಿದ್ದರು. ಆ ಒಂದು ಘಟನೆ ಕೇಳಿದ ನಂತರದಲ್ಲಿ ವಿಜಯ್ ಅವರು ಚೆನ್ನೈ ಏರ್ಪೋರ್ಟಿಂದ ರಿಟರ್ನ್ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಇದೆ. ಅವರು ಕೂಡ ಬಹುಶಃ ಬಂದು ಆಸ್ಪತ್ರೆಗೆ ಭೇಟಿ ನೀಡುವಂತಹ ಸಾಧ್ಯತೆ ಇದೆ. ಇನ್ನು ಈ ಒಂದು ಘಟನೆಗೆ ಏನು ಸೆಕ್ಯೂರಿಟಿ ಲ್ಯಾಪ್ಸಸ್ ಕೂಡ ಮುಖ್ಯವಾಗಿ ಕಾರಣ ಆಗಿದೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಸೆಕ್ಯೂರಿಟಿ ಲ್ಯಾಪ್ಸಸ್ ಆಗಿದ್ದರಿಂದಾಗಿ TVKಯ 4 ಜನ ಸ್ವಯಂ ಸೇವಕರ ಜೊತೆಗೆ 2 ಕೌನ್ಸಿಲರ್ಗಳನ್ನು ಕೂಡ ಏನು ವಶಕ್ಕೆ ತಗೊಂಡು ಈಗ ಆ ಒಂದು ಸ್ಥಳೀಯ ಪೊಲೀಸ್ ಇಲಾಖೆ ಅಥವಾ ADGP ಅವರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಸೆಕ್ಯೂರಿಟಿ ಲ್ಯಾಪ್ಸಸ್ಸು ಮತ್ತು ಸೂಕ್ತವಾಗಿರುವಂಥ ಪರ್ಮಿಷನನ್ನು ತಗೊಳ್ಳದೇ ಇರುವಂಥದ್ದು ಮತ್ತು ಯಾವುದೇ ಇಂತಿಷ್ಟೇ ಪ್ರಮಾಣದಲ್ಲಿ ಜನ ಸೇರುವೆ. ಬಹುಶಃ ವಿಜಯ್ ಅಂತ ಅಂದರೆ ಏನು ಖ್ಯಾತ ನಟರು, ಅದರ ಜೊತೆಗೆ ಸಾಕಷ್ಟು ಹೆಸರು ಮಾಡಿರುವಂಥವರು, ಸಹಜವಾಗಿಯೇ ಒಂದು ಪೊಲಿಟಿಕಲ್ ಪಾರ್ಟಿಯನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ ಅಂದಾಗ ಅವರ ಒಂದು ಮೇಲೆ ಸಾಕಷ್ಟು ಅಭಿಮಾನ, ಅದರ ಜೊತೆಗೆ ಮೊದಲೇ ಅವರಿಗೆ ಸಾಕಷ್ಟು ಜನಪ್ರಿಯತೆ ಇತ್ತು. ಇನ್ನು ಒಂದು ಪೊಲಿಟಿಕಲ್ ಪಾರ್ಟಿಯನ್ನು ಸ್ಟಾರ್ಟ್ ಮಾಡಿದಾಗ ಅದನ್ನು ಬೆಂಬಲಿಸುವಂಥವರು, ಅದರ ಒಂದು ಆರಾಧನೆ ಮಾಡುವಂಥವರು ಕೂಡ ಸಾಕಷ್ಟು ಜನ ಇದ್ದಿದ್ದರಿಂದಾಗಿ ಅವರನ್ನು ನೋಡಲಿಕ್ಕೆ ಬಂದು ಇಂಥ ಒಂದು ಘಟನೆ ಆಗಿದ್ದರಿಂದಾಗಿ ವಿಜಯ್ ಅವರೇ ನೇರವಾಗಿ ಬಹುಶಃ ಈ ಒಂದು ಘಟನೆಗೆ ಕಾರಣ ಅಂತೇಳ್ಬಿಟ್ಟು ಅಲ್ಲಿ ಏನು DMK ಕೂಡ ಈ ಒಂದು ಆರೋಪವನ್ನು ಮಾಡಿದೆ. ಬಟ್ ಈ ವಿಚಾರದಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ರಾಜಕೀಯವನ್ನು ಮಾಡಿದಂಗೆ ಸದ್ಯದ ಮಟ್ಟಿಗೆ ಈಗ ಯಾವ ರೀತಿಯಾದಂತಹ ಒಂದು ಪರಿಹಾರವನ್ನು ಕೊಡಬೇಕು, ಯಾವ ರೀತಿಯಾದಂತಹ ದುಃಖ ತಪ್ತರಿಗೆ ಸಂತಾಪವನ್ನು ಹೇಳಬೇಕು, ಯಾವ ರೀತಿಯಾಗಿ ಅವರ ಜೊತೆಗೆ ನಿಲ್ಲಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಎಲ್ಲರೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೇಮಕುಮಾರ್.